ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸ್ಯಾಟರ್ಡೆ ಮತ್ತು ಸಂಡೇ ವ್ಲಾಗ್ ಆಗಿರುತ್ತೆ. ಏನಂದರೆ ಸೆಕೆಂಡ್ ಸ್ಯಾಟರ್ಡೆ ಆಗಿತ್ತು ಅಂದ್ಬಿಟ್ಟು ಭಾನುವಾರನೂ ರಜೆ ಇರುತ್ತೆ ಅಂತ ಅಂದ್ಬಿಟ್ಟು ಕೆಲಸ ಮತ್ತು ಸ್ಕೂಲು ಊರಿಗೆ ಹೋಗೋಣ ಅಂತ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಊರಿಗೆ ಹೊರಟಿದ್ದೀವಿ. ಎಲ್ಲ ಕೆಲಸ ಮನೇಲಿ ಮಾಡಿಬಿಟ್ಟು ಹೋಗೋಷ್ಟರಲ್ಲಿ 2 ಗಂಟೆ ಆಗೋಗಿತ್ತು. ಸೊ ಅಡುಗೆ ಏನೂ ಮಾಡಿರಲಿಲ್ಲ ಅಂದ್ಬಿಟ್ಟು ಬಿಡದಿ ತಟ್ಟೆ ಇಡ್ಲಿ ತಿನ್ನೋಣ ಅಂದ್ಬಿಟ್ಟು ಬಿಡದಿಗೆ ಹೋಗಿದ್ವಿ. ಬಿಡದಿಲಿ ತಟ್ಟೆ ಇಡ್ಲಿ ತಿಂದ್ಬಿಟ್ಟು ನಮ್ಮ ಯಜಮಾನ್ರು ಪೆಟ್ರೋಲ್ ಹಾಕ್ಸ್ಕೊತೀನಿ ಅಂದ್ಬಿಟ್ಟು ಹೋದರು. ಸೊ ನಾನು ನನ್ನ ಮಗಳು ವೆಯ್ಟ್ ಮಾಡ್ತಾಯಿದ್ವಿ ಪೆಟ್ರೋಲ್ ಹಾಕ್ಸ್ಕೊಂಬರಲಿ ಅಂದ್ಬಿಟ್ಟು. ನೋಡಿ ನನ್ನ ಮಗಳು 1 ನಿಮಿಷ ಸುಮ್ಮನೆ ಇರಲ್ಲ ಅಂತಾಳೆ. ಎಷ್ಟು ಅಲ್ಲಿಂದ ಇಲ್ಲಿಗೆ ಓಡಾಡಿಕೊಂಡು ಕೂತ್ಕೊಂಡಿದ್ಲು. ಆಮೇಲೆ ನಮ್ಮ ಯಜಮಾನ್ರು ಬಂದರು ಪೆಟ್ರೋಲ್ ಹಾಕ್ಸ್ಕೊಂಡು. ಅಲ್ಲಿಂದ ಹೊರಟ್ವಿ ಎಲ್ಲರೂ. ಅಲ್ಲಿಂದ ಹೋಗಿ ಒಂದು ಸೈಟ್ ಇದೆ ಅಂತ ಹೇಳಿದರು. ಅಲ್ಲೇ ನಿಯರ್ ಬಿಡದಿ ಹತ್ರನೇ, ಹಂಗೆ ಹೋಗೋ ರೂಟಲ್ಲೇ ಇತ್ತು, ನಾವು ಹೋಗೋ ರೂಟಲ್ಲಿ. ಸೊ ಅದನ್ನು ಹೋಗಿ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗಿ ಸೈಟೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೋಗಿದ್ವಿ. ನೋಡಿ ಯಾವ ಥರ ಮಾಡಿದ್ದಾರೆ ಸೈಟು ಅಂತ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಅದೆಲ್ಲ ನೋಡಿಕೊಂಡು ಅಲ್ಲಿಂದ ಊರಿಗೆ ಬೇರೆ ಟೈಮ್ ಆಗಿಬಿಟ್ಟಿತ್ತಲ್ಲ. ಸೊ ಹೊರಟ್ವಿ ನಾವು ಊರಿಗೆ ಹೋಗೋಕ್ಕೆ. ಬಿಡದಿಯಿಂದ ನಮ್ಮೂರಿಗೆ ಅರ್ಧ ಅವರ್ ಆಗುತ್ತೆ ಹೋಗೋದಕ್ಕೆ. ಸೊ ಹಂಗೆ ನಿನ್ಸ್ಕೊಂಡು ಮಕ್ಕಳೆಲ್ಲ ಇರ್ತಾರಲ್ಲ, ಸ್ವಲ್ಪ ನಿನ್ಸ್ಕೊಂಡು ಅವರು ಕಂಫರ್ಟಬಲ್ ಆಗಿರಲ್ಲ, ಅವ್ರನ್ನೆಲ್ಲ ಇಟ್ಕೊಂಡು ಹೋಗಬೇಕು ಬೈಕಲ್ಲಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಮನೆಗೆ ಹೋಗಿ ನಮ್ಮ ಅತ್ತೆ ಹತ್ರ ನನ್ನ ಮಗಳನ್ನ ಬಿಟ್ಬಿಟ್ಟು ನನ್ನ ಮಗ, ನಾನು ಮತ್ತು ನಮ್ಮ ಯಜಮಾನ್ರು ನೀರು ಬೇರೆ ಖಾಲಿ ಆಗಿಬಿಟ್ಟಿತ್ತು. ಅಲ್ಲೋಗಿ ತೊಗೊಂಬರೋಣ ನೀರು ಅಂದ್ಬಿಟ್ಟು ಹಂಗೇನೇನೆ ಇದು ವಿಗ್ರಹ ಬೇರೆ ಮಾಡಿದ್ದಾರೆ ಪಕ್ಕದ ಇದರಲ್ಲೇ, ನಮ್ಮೂರ ಪಕ್ಕನೇ. ಸೊ ಅದನ್ನ ನೋಡ್ಕೊಂಬರೋಣ ಹೆಂಗಿದೆ ಅಂತ ಅಂದ್ಬಿಟ್ಟು ಹೋದ್ವಿ. ನೋಡಿ ಯಾವ ಥರ ವಿಗ್ರಹ ಇದೆ ಅಂತ, ತುಂಬಾ ಚೆನ್ನಾಗಿದೆ ವಿಗ್ರಹ. ನೋಡ್ತಾಯಿದ್ರೆ ಒಂಥರ ಮೈ ಜುಮ್ ಅನ್ನುತ್ತೆ, ಆ ಥರ ಮಾಡಿದ್ದಾರೆ. ಇನ್ನೂ ಫುಲ್ಲು ಫಿನಿಷ್ ಆಗಿಲ್ಲ. ಫಿನಿಷ್ ಆದಮೇಲೆ ನಿಮಗೆ ತೋರಿಸ್ತೀನಿ. ಇದು ಮುನೇಶ್ವರಂದು ಫುಲ್ಲು ಎಲ್ಲ ಕ್ಲಿಯರ್ ಆದಮೇಲೆ ಒಂದು ಸರಿ ಹೋಗಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಈಗ ಈ ಥರ ಇಷ್ಟೇ ಇನ್ನೂ ಕಟ್ತಾನೇ ಇದ್ದರು ನಮ್ಮ ಯಜಮಾನ್ರು ಮತ್ತು ನನ್ನ ಮಗ ಇಬ್ಬರೂ. ಅದ್ರ ಹತ್ರಕ್ಕೆ ಹೋಗಿ ಹಾಗೆ ಫೋಟೋ ಎಲ್ಲ ತಕ್ಕೊಂಡು ಬಂದ್ವಿ ಮನೆಗೆ, ನೀರೆಲ್ಲ ಹಿಡ್ಕೊಂಡು. ಅಷ್ಟರಲ್ಲಿ ನಮ್ಮ ಅತ್ತೆ ಒಬ್ಬಟ್ಟು ಮಾಡೋಣ ಅಂತ ಅಂದರು. ಸೊ ಒಬ್ಬಟ್ಟು ಮಾಡೋದಕ್ಕೆ ಎಲ್ಲ ತಯಾರಿ ಮಾಡ್ಕೊತಾ ಇದ್ವಿ. ನೈಟ್ ಬೇರೆ ಆಗಿಬಿಟ್ಟಿತ್ತು. ಆಮೇಲೆ ಬೇಳೆ ಸಾರು ಮತ್ತು ಒಬ್ಬಟ್ಟು ಎಲ್ಲ ಮಾಡಿಬಿಟ್ಟು ನಾವು ಎಲ್ಲ ಹೋಗಿ ಊಟ ಎಲ್ಲ ಮಾಡಿಕೊಂಡು, ಬೆಳಗ್ಗೆ ಬೇರೆ ನಮ್ಮ ನಾದಿನಿ ಬರೋರಿದ್ದರು. ಸೊ ಅವ್ರು ಬರೋ ಅಷ್ಟರಲ್ಲೆಲ್ಲ ಮಾಡಿಟ್ಬಿಡೋಣ ಅಂತ ಎಲ್ಲ ಒಬ್ಬಟ್ಟೆಲ್ಲ ಮಾಡಿಟ್ಬಿಟ್ಟಿದ್ದೆ. ಇದು ನೆಕ್ಸ್ಟ್ನೇ ದಿನದ್ದು ವ್ಲಾಗು. ನಾವು ಎದ್ದು ಎಲ್ಲ ಕುತ್ಕೊಂಡ್ವಿ. ಅಷ್ಟರಲ್ಲಿ ನಮ್ಮ ನಾದಿನಿ ಎಲ್ಲ ಬಂದರು. ನಾದಿನಿ ಮಕ್ಕಳು ಮತ್ತು ನಮ್ಮ ನಾದಿನಿ ಹಸ್ಬೆಂಡು ಎಲ್ಲರೂ ಬಂದರು. ನನ್ನ ಮಗಳಿಗಂತೂ ಇವರೆಲ್ಲ ಇದ್ದರೆ ಒಂಥರ ಖುಷಿ. ಎಲ್ಲರೂ ಬಂದರೆ ತುಂಬ ಖುಷಿಯಿಂದ ಆಟಾಡ್ತಾಳೆ ಅವ್ರ ಜೊತೆ. ಹಾಗೆ ಟಿ ವಿ ನೋಡಿಕೊಂಡು ಹಾಡೆಲ್ಲ ಕೇಳಿಸ್ಕೊತಾಯಿದ್ರು. ನೋಡಿ ಯಾವ ಥರ ಇದು ಮಾಡ್ತಿದ್ದಾಳೆ ಅಂತ. ಅದು ನಮ್ಮ ನಾದಿನಿ ಮಗ ಅಂದ್ರಂತೂ ಅವಳಿಗೆ ತುಂಬ ಇಷ್ಟ. ಸೊ ಅವ್ಳ ಜೊತೆನೇ ಕೂತ್ಕೊಂಡು ಟಿ ವಿ ನೋಡ್ತಾಯಿದ್ಲು. ಆಮೇಲೆ ನಮ್ಮ ಯಜಮಾನ್ರು ಕಬಾಬು ಮತ್ತು ಸಾಂಬಾರು ಮಾಡು ಅಂತ ಹೇಳಿದರು. ಸೊ ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಸಾಂಬಾರಿಗೆ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೆ. ನಮ್ಮ ಅತ್ತೆಗೆಲ್ಲ ಸಾಂಬಾರು ಮಾಡೋದಕ್ಕೆ ನಮ್ಮ ಅತ್ತೆಗೆ ಹೇಳ್ಬಿಟ್ಟೆ. ಅದಕ್ಕೆ ಅವ್ರು ಮಾಡಲಿ ಅಂದ್ಬಿಟ್ಟು ಅವ್ರಿಗೆ ಏನೇನು ಬೇಕು ಎಲ್ಲ ಹಚ್ಕೊಂಡು ತಯಾರಿ ಮಾಡ್ತಾಯಿದ್ದೆ. ಕಬಾಬ್ಗೆ ಏನು ಬೇಕು ಮತ್ತು ಸಾಂಬಾರ್ಗೆ ಏನೇನು ಬೇಕು ಅಂತ ಎಲ್ಲ ಒಂದು ಕಡೆಯಿಂದ ಇದು ಮಾಡ್ಕೊಂಡಿದ್ದೆ. ಅವರು ಚಿಕನ್ ತರಕ್ಕೆ ಹೋಗಿದ್ರು, ಇನ್ನೂ ತೊಗೊಂಡು ಬಂದಿರಲಿಲ್ಲ. ಸೊ ಅದಕ್ಕೆ ಅಂತ. ಆಮೇಲೆ ಮಕ್ಕಳೆಲ್ಲ ನೋಡಿ ಈ ಥರ ಆಟ ಆಡ್ಕೊಂಡು ಕೂತ್ಕೊಂಡಿದ್ರು. ನನ್ನ ಮಗಳಿಗೆ ಹೇಳಿದ್ನಲ್ಲ, ನನ್ನೇನು ಅವಳು ಕೇಳೋದೇ ಇಲ್ಲ. ಈ ಥರ ಮಕ್ಕಳೆಲ್ಲ ಅವಳಿಗೆ ಆಟ ಆಡೋದಂದರೆ ತುಂಬ ಇಷ್ಟ. ಸೊ ಆಟ ಆಡ್ಕೊಂಡಿದ್ಬಿಟ್ರೆ ಯಾರಾದರೂ ಒಬ್ಬರು ಆಡ್ಕೊಂಡಿರ್ತಾಳೆ. ನಾನೆಲ್ಲ ಹಚ್ಚುತ್ತಾ ಇದ್ದೆ. ನನ್ನ ನಾದಿನಿ ಮಗಳು ಬಂದುಬಿಟ್ಟು ವಿಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲ ಮಾಡ್ತಾಯಿದ್ದಾಳೆ. ನೋಡಿ ಅವಳೇ ಮಾಡ್ತಾ ಇರೋದು ವಿಡಿಯೋ ಎಲ್ಲ. ನನ್ನ ಮಗಳು ನೋಡಿ ಇಲ್ಲಿಂದ ಅಲ್ಲಿಗೆ ಹೆಂಗೆ ಓಡಾಡ್ತಾಳೆ ಅಂತ. ಫುಲ್ಲು ತುಂಬಾ
ಆಟ ಆಡ್ಕೊಂಡು ಇರ್ತಾಳೆ, ಏನು ಅಷ್ಟು ಗಲಾಟೆ ಎಲ್ಲ ಮಾಡಲ್ಲ. ನಾನು ಈರುಳ್ಳಿ ಕೊತ್ತಂಬರಿ ಎಲ್ಲನೂ ಹಂಗೆ ಹಚ್ಚಿಟ್ಕೊತಾ ಇದ್ದೆ, ಇದಕ್ಕೂ ಬೇಕಿತ್ತಲ್ಲ ಕಬಾಬ್ಗೆ ಅಂದ್ಬಿಟ್ಟು. ಸೊ ಅದಕ್ಕೆ ನಿನ್ನೆ ಎಲ್ಲ ಹಚ್ಚಿಕೊಂಬಿಟ್ರೆ ಸರಿ ಅಂದ್ಬಿಟ್ಟು ಎಲ್ಲ ನೋಡಿ ಕ್ಲೀನಾಗಿ ಈರುಳ್ಳಿ ಹಾಕಿದ್ರೆ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ. ಸೊ ಈರುಳ್ಳಿ ಎಲ್ಲ ಅದನ್ನು ಒಂದೊಂದೇ ಸಪ್ರೇಟ್ ಮಾಡಿ ಮಾಡಿ ಇಡ್ತಾಯಿದ್ದೆ. ಆಮೇಲೆ ಈರುಳ್ಳಿ ಅದನ್ನೆಲ್ಲ ನೋಡಿ ಇವೆಲ್ಲ ವೀಡಿಯೋನ ನಮ್ಮ ನಾದಿನಿ ಮಗಳೇ ಮಾಡಿರೋದು. ಅವಳಿಗೊಂಥರ ಖುಷಿ ಅದರಲ್ಲಿ. ಆಮೇಲೆ ಎಲ್ಲ ತೊಗೊಂಬಂದರು. ನಾನು ಕಬಾಬ್ಗೆಲ್ಲ ಕಳಿಸಿಕೋಣ ಅಂದ್ಬಿಟ್ಟು ಎಲ್ಲನೂ ಒಂದು ಕಡೆ ಇಟ್ಕೊಂಡಿದ್ದೆ. ಎಲ್ಲ ನೋಡಿ ಕಬಾಬ್ಗೆ ಹಾಕಿ ಕಳಿಸ್ತಾ ಇದ್ದೀನಿ. ಕಬಾಬ್ ಪೌಡ್ರು ಎಲ್ಲ ಹಾಕ್ಬಿಟ್ಟು ಕಲಿಸ್ತಾ ಇರೋದು. ತುಂಬಾ ಅಂದರೆ ಇವತ್ತು ತುಂಬ ಚೆನ್ನಾಗಿ ಬಂದಿತ್ತು ಅದು. ಯಾವ ಥರ ಬಂದಿತ್ತು ಅಂದರೆ ಕಬಾಬು ತಿಂತಾನೆ ಇರೋಣ ಅಂದ್ಬಿಟ್ಟು ಅವಾಗೆ ಎಲ್ಲ ಖಾಲಿ ಆಗೋಯಿತು. ಮಕ್ಕಳೆಲ್ಲ ಇದ್ರಲ್ಲ, ಮಕ್ಳಿಗೋಸ್ಕರನೇ ತಂದಿದ್ದಿದ್ದು ಕಬಾಬ್ಗಳು ಅವ್ರು ತಿನ್ನೋದು ಅಂತ. ನಮಗೆಲ್ಲ ಸಾರು ಮಾಡ್ಕೊಂಡಿದ್ವಿ ಅಂತ ನಾವು ಒಂದೊಂದೆರಡು ಪೀಸ್ ಹಾಕ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಎಲ್ಲ ಫಸ್ಟ್ ಟೈಮ್ ನಾನು ಇಷ್ಟು ಜಾಸ್ತಿ ಜನಕ್ಕೆಲ್ಲ ನಾನು ಕಬಾಬೆಲ್ಲ ಕಳಿಸಿದ್ದು. ನಾವು ನಮ್ಮ ಮನೇಲಿ ಇಬ್ಬರೇ ಅಲ್ವ ಇರೋದು, ಸೊ ಸ್ವಲ್ಪನೇ ಕಲಿಸ್ಕೊಂಡೆಲ್ಲ ಇದು ಮಾಡ್ತೀವಿ. ಅದೆಲ್ಲ ಆದಮೇಲೆ ಊಟ ಎಲ್ಲ ಮಾಡಿಕೊಂಡು ಬೆಂಗ್ಳೂರಿಗೆ ಬೇರೆ ಹೋಗಬೇಕಿತ್ತಲ್ಲ. ಸೊ ಒಂದೆರಡು ವೀಡಿಯೋ ಮಾಡ್ಕೊಂಡು ಬಂದುಬಿಡೋಣ ಹೋಗಿ ಅಂದ್ಬಿಟ್ಟು ನಮ್ಮ ಯಜಮಾನ್ರಿಗೂ ಟೈಮೇ ಇರಲಿಲ್ಲ. ಅವರು ಎಲ್ಲ ಕಾಯಿ ಅದು ಇದು ಅಂತೆಲ್ಲ ಮಾಡ್ತಾಯಿದ್ರಲ್ಲ, ಸೊ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ಎಷ್ಟು ಒಂದು ಅವರ್ ಹೋಗಿ ಬಂದುಬಿಡೋಣ ಅಂತ ಹೋಗಿದ್ವಿ. ಎಲ್ಲ ಮುಗಿದ್ಮೇಲೆ ಆಮೇಲೆ ಹೊಲಕ್ಕೆ ಹೋಗಿ ಒಂದೆರಡು ರೀಲ್ಸ್ ಮಾಡಿಕೊಂಡು, ನಮ್ಮ ಯಜಮಾನ್ರು ಅಂತೂ ರೀಲ್ಸ್ ಎಲ್ಲ ಇಷ್ಟನೇ ಆಗೋದಿಲ್ಲ. ಬಟ್ ಈ ಸರಿ ನನ್ನ ಮಕ್ಳ ಜೊತೆ ಮಾಡಲಿ ಅಂದ್ಬಿಟ್ಟು ಎಲ್ಲ ಮಾಡಿಸ್ತಾ ಇದ್ದೆ ಅವ್ರಿಗೆ. ಇಬ್ರದೂ ನಮ್ಮ ಯಜಮಾನ್ರದ್ದು ಮತ್ತು ಇವ್ರದ್ದೆಲ್ಲ. ಆಮೇಲೆ ಅವರು ಮಾಡಿಕೊಂಡು ಆಮೇಲೆ ಅಲ್ಲಿ ನೀರು ಬಿಟ್ಟಿದ್ರು ಹೊಲದಲ್ಲಿ. ನಮ್ಮದೇ ಇದು ಹೊಲ, ನಮ್ಮ ನೀರು ಬಿಟ್ಟಿದ್ರು. ಈ ಥರ ಮಾಡಿಸ್ಬಿಟ್ಟಿದ್ದಾರೆ ನೀರ್ದೆಲ್ಲ. ಮಕ್ಳಿಗೆ ಈ ಥರ ಎಲ್ಲ ಇದ್ದರೆ ನಿಮಗೆ ಗೊತ್ತಲ್ಲ, ತುಂಬ ಖುಷಿ ಆಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ನನ್ನ ಮಗ ಏನು ಮಾಡ್ತಾಯಿದ್ದ, ಅಮ್ಮ ಹೋಗ್ತೀನಿ ಒಂದು ವೀಡಿಯೋ ಮಾಡು ಅಂತ ನಿಂತ್ಕೊಂಡ. ಸರಿ ಅಂದ್ಬಿಟ್ಟು ಆಗಲೇ 5:45 ಬೇರೆ ಆಗಿಬಿಟ್ಟಿತ್ತು. ಇನ್ನು ನಾವು ಅಲ್ಲಿಂದ ಬೆಂಗಳೂರಿಗೆ ಬರೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ ಅಂತ ಅದೆಲ್ಲ ಮುಗಿಸ್ಕೊಂಡು ಬಾ ಅಂತ ಹೇಳ್ತಾಯಿದ್ದೆ. ಬಟ್ ಬರಲಿಲ್ಲ. ಬರೋಕ್ಕೆ ಅವ್ರಿಗೆ ಇಷ್ಟನೇ ಇಲ್ಲ ನೀರೆಲ್ಲ ನೋಡ್ಬಿಟ್ಟು. ನಾವಿಲ್ಲೇ ಆಡಬೇಕು ಅಂತ. ನನ್ನ ಮಗ ಅಂತೂ ಫುಲ್ಲು ನೆಂದೇ ಹೋಗ್ಬಿಟ್ಟ. ಆಮೇಲೆ ನಮ್ಮ ನಾದಿನಿ ಮಕ್ಕಳು ಎಲ್ಲರೂ ಆಟ ಆಡಿಕೊಂಡು ಅದರಲ್ಲಿ ನೀರು ಜೊತೆ. ಆಮೇಲೆ ಟೈಮ್ ಆಯಿತಲ್ವಾ ನೋಡಿ, ಎಲ್ಲರದು ಒಂದೊಂದು ಫೋಟೋ ಸೆಕ್ಷನ್ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಮನೇಲಿ ಬ್ಯಾಗ್ ಇತ್ತಲ್ಲ, ಎಲ್ಲ ಪ್ಯಾಕ್ ಮಾಡಿ ಬಂದಿದ್ದೆ. ಆಮೇಲೆ ಅದೆಲ್ಲ ಪ್ಯಾಕ್ ಎಲ್ಲ ಎತ್ಕೊಂಡು ಹಾಲು ಮತ್ತು ಒಬ್ಬಟ್ಟು ಹೂರ್ಣ ಎಲ್ಲ ಇತ್ತು, ಎಲ್ಲ ಎತ್ಕೊಂಡು ಅಲ್ಲಿಂದ ಹೊರಟ್ವಿ ನಾವು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆಗಿರಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.